1984ರಲ್ಲಿ ಇದೇ ಸೋನಮ್ ವಾಂಗ್ಸುಕ್ ಅವರ ತಂದೆ ಅವರು ಸಹ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಂಥ ಸಂದರ್ಭದಲ್ಲಿ ಸತ್ಯಾಗ್ರಹದ ಟಾಪಿಕ್ ಏನಿತ್ತು ಅಂದರೆ ಇಂಡಿಜಿನಿಯಸ್ ಕಮ್ಯುನಿಟಿ ಅಂತ ಒಂದು ಕಮ್ಯುನಿಟಿ ಇತ್ತು ಎಲ್ಲಿ ಲೇ ಅಲ್ಲಿ. ಅವರು ಒಂಥರ ಟ್ರೈಬ್ಸ್, ಅವರಿಗೆ ಟ್ರೈಬ್ ಸ್ಟೇಟಸ್ ಇರಲಿಲ್ಲ, ಅವ್ರಿಗೆ ರಿಸರ್ವೇಷನ್ ಸಿಗ್ತಾ ಇರಲಿಲ್ಲ. ವಾಂಗ್ಯಾಲ್, ಸೋನಮ್ ವಾಂಗ್ಯಾಲ್ ಅಂತ, ವಾಂಗ್ಯಾಲ್ ಅವ್ರ ತಂದೆಯವರು. ಸೊ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ, ಇಂಡಿಜಿನಿಯಸ್ ಕಮ್ಯುನಿಟಿ ಅವರಿಗೆ ಎಷ್ಟು ಸ್ಟೇಟಸ್ ಕೊಡಬೇಕು ಅಂತೇಳಿ. ಅವತ್ತಿನ ದಿವಸದಲ್ಲಿ ಐ ಆಮ್ ನಾಟ್ ಶೋರ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಇದ್ರು ಅಂತ ನನಗೆ ಎಲ್ಲ ಓದಿದ್ದು ಅಂದ್ಕೊಂಡು ಜ್ಞಾಪಕ. ನಾಟ್ ಶೋರ್ 100%. ಬೀಯಿಂಗ್ ಎ ಕಾಂಗ್ರೆಸ್ ಪರ್ಸನ್, ಬೀಯಿಂಗ್ ಎ ಕಾಂಗ್ರೆಸ್ ಪರ್ಸನ್, ಕಾಂಗ್ರೆಸ್ ವಿರುದ್ಧನೇ ಪ್ರೊಟೆಸ್ಟ್ ಮಾಡ್ತಾರೆ, ಅದು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮೀಡಿಯಾ ಇಷ್ಟು ಫಾಸ್ಟ್ ಇರಲಿಲ್ಲ, ಟೆಲಿವಿಷನ್ ಇರಲಿಲ್ಲ, ಟ್ರಂಕ್ ಕಾಲ್ಸ್ಗಳಿತ್ತು ಬರೀ. ಅಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅವತ್ತಿನ ದಿವಸದಲ್ಲಿ ಡೆಲ್ಲಿಯಿಂದ ಲೇ ತನಕ ಹೋಗಿ ಅವರಿಗೆ ಜ್ಯೂಸ್ ಕುಡಿಸಿ ಅವ್ರಿಗೆ ಹೇಳ್ತಾರೆ, ನೀವು ಕೇಳಿರುವಂಥ ಎಲ್ಲ ಡಿಮಾಂಡ್ಗಳನ್ನ ಫುಲ್ಫಿಲ್ ಮಾಡ್ತೀವಿ, ದಯವಿಟ್ಟು ಈ ಉಪವಾಸ ಸತ್ಯಾಗ್ರಹನ ವಾಪಸ್ ತಗೊಳ್ಳಿ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ತಪ್ಪಾಗಿದೆ, ನಾನು 5 ದಿವಸದ ಮರಿ ಬಿಡಬಾರ್ದಾಗಿತ್ತು ಅಂತೇಳಿ. ಅಂದರೆ ಒಂದು ಕಡೆಯಿಂದ ಕನೆಕ್ಟಿವಿಟಿನೇ ಇಲ್ದಿರುವಂಥ ಕಾಲದಲ್ಲಿ ಇಂದಿರಾ ಗಾಂಧಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಕೆಲಸ ಇದ್ದಾಗೂ ಸಹ ಒಂದು ಸ್ಮಾಲ್ ಸೆಕ್ಷನ್ ಆಫ್ ದ ಸೊಸೈಟಿ ಮೆಂಬರ್ಸಿಗೆ ಅನ್ಯಾಯ ಆಗಬಾರ್ದು ಅಂತ ಶಿ ಟ್ರಾವೆಲ್ಡ್ ಆಲ್ ದಿ ವೇ ಫ್ರಮ್ ಡೆಲ್ಲಿ ಟು ಲೇ. ಅಲ್ಲೋಗಿ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಜ್ಯೂಸ್ ಕುಡಿಸಿ ಆ ಕೆಲಸವನ್ನು ಮಾಡ್ಕೊಟ್ಟು ಬರ್ತಾರೆ ಇಂದಿರಾ ಗಾಂಧಿ. ಇದು ಒಂದು ಭಾಗ. ಎರಡನೇದು, ಅಕಸ್ಮಾತ್ ಕಾಂಗ್ರೆಸ್ ಪಾರ್ಟಿ 2014ಕ್ಕಿಂತ ಮುಂಚೆ ಅಣ್ಣಾ ಹಜಾರೆ ಅವರಾಗಿರ್ಬೋದು, ಇಲ್ಲ ಕಿರಣ್ ಬೇಡಿ ಆಗಿರ್ಬೋದು, ಇಲ್ಲ ಯಾರು ಮನೀಶ್ ಸಿಸೋಡಿಯಾ ಆಗಿರ್ಬೋದು, ಇಲ್ಲ ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಇವ್ರನ್ನೆಲ್ಲ ಪ್ರೊಟೆಸ್ಟ್ ಮಾಡೋದಕ್ಕೆ ಈಗ ನರೇಂದ್ರ ಮೋದಿ ಅವರ ದಾರಿಯಲ್ಲಿ ನಾವು ಏನಾದ್ರು ಹೋಗಿ ಇವ್ರನ್ನ ಪ್ರೊಟೆಸ್ಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅಂದಿದ್ರೆ ಇವತ್ತಿನ ದಿವಸದಲ್ಲಿ ನರೇಂದ್ರ ಮೋದಿ ಅವರು ಬರ್ತಾನೆ ಇರಲಿಲ್ಲ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ. ಅವತ್ತಿನ ದಿವಸದಲ್ಲಿ ನಾವು ಸಹ ಇವ್ರ ಥರ ಇಂಡಿಪೆಂಡೆಂಟ್ ಏಜೆನ್ಸಿಗಳನ್ನ ಯೂಸ್ ಮಾಡಿಕೊಂಡು, ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು, ಜುಡಿಷಿಯಲ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು, ಆಡಳಿತವನ್ನು ಯೂಸ್ ಮಾಡಿಕೊಂಡು ಇವ್ರನ್ನ ಮೂಲೆಗೆ ಹಾಕಿ ತಳ್ಳಿ ಇವ್ರ ವಾಯ್ಸನ್ನು, ಅದು ನಮಗೆ ದೊಡ್ಡ ವಿಚಾರ ಆಗಿರಲಿಲ್ಲ. ಬಟ್ ಆದರೆ ನಮ್ಮ ಪೂರ್ವಜರು ಅಂದರೆ ನೆಹರು, ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್, ಭಗತ್ ಸಿಂಗ್ ನಮ್ಗೆ ಹೇಳ್ಕೊಟ್ಟಿರೋದು ಈ ಥರ ದೇಶ ನಡೆಸಿರಿ ಅಂತ ನಾವು ಸ್ವತಂತ್ರ ಕೊಟ್ಟಿಲ್ಲ. ಅವರು ದೇಶದೊಳಗೆ ಅವತ್ತಿನ ದಿವಸದಲ್ಲಿ ನೆಹರು ವಾಸ್ ಅನ್ಕ್ವಶನಬಲ್ ಲೀಡರ್. ತಾವು ಅರ್ಥ ಮಾಡ್ಕೊಳ್ಬೇಕು, ನೆಹರು ವಾಸ್ ಅನ್ಕ್ವಶನಬಲ್ ಲೀಡರ್. ಅವತ್ತಿನ ದಿವಸದಲ್ಲಿ ನೆಹರು ಮನಸ್ಸು ಮಾಡಿದ್ರೆ ಓನ್ಲಿ ಗಾಂಧಿ ಮತ್ತು ಗಾಂಧಿ ಕುಟುಂಬಕ್ಕೆ ಮಾತ್ರನೇ ಈ ದೇಶದ ಏನಂತೀರಿ ಪವರ್ ಅನ್ನ ಸೀಮಿತವಾಗಿ ಬರೆದಿಟ್ಟು ಹೋಗ್ಬೋದಾಗಿತ್ತು. ಆದ್ರೆ ಅವತ್ತು ಆ ಥರ ಕೆಲಸ ಮಾಡಲಿಲ್ಲ. ಯು ವಿಲ್ ನಾಟ್ ಬಿಲೀವ್, ನಿಮಗೊಂದು ಸತ್ಯ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಇಂದಿರಾ ಗಾಂಧಿ ಕೇಮ್ ಇನ್ ಟು ಪಾಲಿಟಿಕ್ಸ್ ಆಫ್ಟರ್ ದ ಡಿಮೈಸ್ ಆಫ್ ನೆಹರು. ರಾಜೀವ್ ಗಾಂಧಿ ಕೇಮ್ ಇನ್ ಟು ಪಾಲಿಟಿಕ್ಸ್ ಆಫ್ಟರ್ ದ ಡಿಮೈಸ್ ಆಫ್ ಇಂದಿರಾ ಗಾಂಧಿ. ಸೊ ಪ್ರತಿಯೊಬ್ಬರು ಅವ್ರ ಮನೇಲಿ ತೀರ್ಕೊಂಡಾಗೆ ಬಂದಿರೋದು. ಬಟ್ ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ರು ಅವತ್ತಿನ ದಿವಸದಲ್ಲಿ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಮಗಳನ್ನ ಇಂಡಕ್ಟ್ ಮಾಡ್ತಾರೆ ಪಾಲಿಟಿಕ್ಸ್ನಾಗೆ. ದ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವ್ರ ಮಗಳಿರ್ತಾಳೆ, ಅವಳ ಮಗಳನ್ನ ಇಂಡಕ್ಟ್ ಮಾಡೋದಿಲ್ಲ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮಗಳನ್ನ ಇಂಡಕ್ಟ್ ಮಾಡ್ತಾರೆ. ಅಂದ್ರೆ ನನ್ನ ಈ ದೇಶದ ಒಂದು ಜವಾಬ್ದಾರಿ ನನ್ನ ಮೇಲೆ ಏನು ಜನ ಕೊಟ್ಟಿದಾರೋ ಇದನ್ನ ನಾನು ಪ್ರತಿಯೊಬ್ಬರಿಗೂ ಹಂಚಬೇಕು ಅಂತ. ನಿಮ್ಗೆ ಇವತ್ತು ಇನ್ನೊಂದು ವಿಚಾರ ಹೇಳ್ತೀನಿ, ಅಕಸ್ಮಾತ್ ನಮ್ಗೆ ಏನಾದ್ರು ಈ ದೇಶದೊಳಗೆ ಸ್ವತಂತ್ರದಲ್ಲಿ ನಂಬಿಕೆ ಇರಲಿಲ್ಲ, ಡೆಮೋಕ್ರಸಿ ಒಳಗೆ ನಂಬಿಕೆ ಇರಲಿಲ್ಲ ಅಂದಿದ್ರೆ ನಾವು ZP TP ಎಲೆಕ್ಷನ್ಸ್ಗಳನ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾ ಇರಲಿಲ್ಲ. ಅವತ್ತಿನ ದಿವಸದಲ್ಲಿ ಎಲ್ಲ ಬ್ಯಾಕ್ವರ್ಡ್ಗಳು ನಮಗೆ ಓಟ್ ಆಗ್ತಾ ಇದ್ರು, ಮೈನಾರಿಟಿಗಳು ನಮಗೆ ಓಟ್ ಆಗ್ತಿದ್ರು. ರಾಜೀವ್ ಗಾಂಧಿ ಡ್ರೀಮ್ ಇತ್ತು, ಕನಸಿತ್ತು, ಏನಂತ ಅಂದ್ರೆ ಪ್ರತಿಯೊಬ್ಬ ಕೇಡರ್ ಒಳಗೂ, ಪ್ರತಿಯೊಬ್ಬ ಸಣ್ಣ ಒಂದು ವಿಲೇಜ್ ಇಂದ ಹಿಡಿದು ಟೌನ್ ಪಂಚಾಯತ್ ಇಂದ ಹಿಡಿದು ನಗರಸಭೆ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಒಳಗಡೆ ಕ್ಯಾಟಗರಿ ಆಗ್ಬೇಕು. ಕ್ಯಾಟಗರಿ ಆದ್ಮೇಲೆ ಆಕ್ಚುಲಿ ನಮ್ಗೆ ಫೇಲಿಯರ್ ಸ್ಟಾರ್ಟ್ ಆಗಿದ್ದು ನಮ್ಗೆ ಅಲ್ಲಿಂದ ಕಾಂಗ್ರೆಸ್ಸಿಗೆ. ನಮ್ ಮುಂದೆ ಹೇಳೋದಕ್ಕೆ ನೀವೇ ಕಾರಣ ಅಂತಾರೆ. ಅಲ್ಬಟ್ ನಮ್ಗೆ ಅದು ಇಂಪಾರ್ಟೆಂಟ್. ಫ್ಯೂಚರ್ ನೋಡ್ಕೊಂಡ್ರೆ, ಫ್ಯೂಚರ್ ಅನ್ನೋದಕ್ಕಿಂತನೂ ಈ ದೇಶ, ನಾವೇನು ಒಂದು ಸ್ವತಂತ್ರ ದೇಶ ನಾವು ಆದ ಮೇಲೆ ಪ್ರತಿಯೊಬ್ಬ ನಾಗರಿಕನಿಗೂ ರಾಜನಾಗೋ ಹಕ್ಕು ಕೊಡಬೇಕು ಅನ್ನೋ ಒಂದೇ ಒಂದು ಹಿತದೃಷ್ಟಿಯಿಂದ ಈ ದೇಶ ಕಟ್ಟಿದೀವಿ. ಬಿಟ್ರೆ ನಾವು ಈ ದೇಶ ಈ ತರ ಮಾಡ್ರಿ ಅಂತ ನರೇಂದ್ರ ಮೋದಿ ಅವ್ರ ಕೈಲಿ ಕೊಟ್ಟಿರ್ಲಿಲ್ಲ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.